ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು LMS ಎನ್ನುವಂತಹ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದು, ಇದರ ಅಂಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಥಮ BCom ದ್ವಿತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಕಾವ್ಯಾನಂದನ ಭಾಗ 2 ಇದರಿಂದ ಆಯ್ದ ಸಣ್ಣ ಕಥೆಗಳ ಅಧ್ಯಯನ ಮಾಡ್ತಾ ಹೋಗೋಣ. ಇವತ್ತಿನ ಒಂದು ಸೆಷನ್ನಲ್ಲಿ ನಿಮಗೆ ಪರಿಚಯ ಮಾಡಿಕೊಡಲಿರುವಂತಹ ಒಂದು ಸಣ್ಣ ಕತೆ ಜಯಂತ ಕಾಯ್ಕಿಣಿಯವರು ರಚಿಸಿರುವಂತಹ ದಗಡು ಪರಬನ ಅಶ್ವಮೇಧ. ಈ ಒಂದು ಕತೆಗೆ ಹೋಗುವ ಮುನ್ನ ನಾವು ಜಯಂತ ಕಾಯ್ಕಿಣಿಯವರ ಕಿರುಪರಿಚಯವನ್ನು, ಜೊತೆಗೆ ಇಲ್ಲಿ ಬರುವಂತಹ ಪಾತ್ರ ಪರಿಚಯ, ಆನಂತರ ಕಥೆಯ ಒಂದು ವಿಶ್ಲೇಷಣೆ ಮತ್ತು ವಿಮರ್ಶೆಯನ್ನು ನೋಡ್ತಾ ಹೋಗೋಣ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಮುಂಗಾರು ಮಳೆಯ ಕವಿ ಎಂದೇ ಪ್ರಖ್ಯಾತಿ ಹೊಂದಿರುವಂತಹ ಕಥೆಗಾರರು, ನಾಟಕಕಾರರು, ಚಲನಚಿತ್ರ ಸಾಹಿತಿಗಳೂ ಆದಂತಹ ಜಯಂತ ಕಾಯ್ಕಿಣಿಯವರು ನಮ್ಮ ಕನ್ನಡ ಸಾಹಿತ್ಯದ ಒಂದು ಹೆಮ್ಮೆಯ ಕೊಡುಗೆ ಎಂದೇ ಹೇಳಬಹುದು. ಇವರು 23 ಜನವರಿ 1955ರಲ್ಲಿ ಜನ್ಮವನ್ನು ತಾಳ್ತಾರೆ. ಇವರ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ. ಇವರ ತಂದೆ ಈಗಾಗಲೇ ಕನ್ನಡ ಸಾಹಿತ್ಯದ ಲೋಕದಲ್ಲಿ ಅತ್ಯುತ್ತಮ ಒಂದು ಬರಹಗಳನ್ನು ಕೊಡುವುದರ ಮುಖಾಂತರ ತುಂಬ ಹೆಸರುವಾಸಿಯಾದಂತಹ ಗೌರೀಶ್ ಕಾಯ್ಕಿಣಿಯವರ ಮಗ ಆಗಿರುವಂಥದ್ದು ಒಂದು ವಿಶೇಷ. ಇವರ ಒಂದು ಸಾಹಿತ್ಯ ಸಾಧನೆಗೆ ಬಂದರೆ, ಇವರು ಅನೇಕ ಕಥಾ ಸಂಗ್ರಹಗಳನ್ನು ಹೊರತಂದಿರುವುದು ನಮಗೆ ಗೋಚರವಾಗುತ್ತೆ. ಅವುಗಳೆಂದರೆ ತೆರೆದಷ್ಟೇ ಬಾಗಿಲು, ಗಾಳ, ಅಮೃತ ಬಳ್ಳಿ ಕಷಾಯ, ಬಣ್ಣದ ಕಾಲು, ತೂಫಾನ್ ಮೇಲ್, ಚಾರ್ಮಿನಾರ್, ನೋ ಪ್ರೆಸೆಂಟ್ಸ್ ಪ್ಲೀಸ್, ಈ ಥರದ ಒಂದು ಕಥಾ ಸಂಗ್ರಹಗಳನ್ನು ಮಾಡಿರುವುದು ಉಂಟು. ಇವರು ನಾಟಕ ಕ್ಷೇತ್ರದಲ್ಲಿ ತಮ್ಮನ್ನು ದುಡಿಸಿಕೊಂಡು ಇದ್ದಾರೆ. ಆ ನಾಟಕಗಳು ಆಕಾಶ ಬುಟ್ಟಿ, ಇತಿ ನಿನ್ನ ಅಮೃತ ಎಂಬುವುಗಳು ಆಗಿರುವಂಥದ್ದು. ಅಂಕಣ ಬರಹದಲ್ಲಿಯೂ ಕೂಡ ಇವರು ಸಿದ್ಧಹಸ್ತರು. ಬೊಗಸೆಯಲ್ಲಿ ಮಳೆ ಹಾಗೂ ಶಬ್ದ ತೀರ ಎನ್ನುವಂತಹ ಅಂಕಣ ಬರಹಗಳನ್ನು ಕೂಡ ಇವರು ಬರೆದು ಪ್ರಕಟಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಜೊತೆಗೆ ಕವಿಯೂ ಕೂಡ ಹೌದು ಇವರು. ನೀಲಿಮಳೆ, ಒಂದು ಜಿಲೇಬಿ, ಶ್ರಾವಣ ಮಧ್ಯಾಹ್ನ, ಕೋಟಿ ತೀರ್ಥ ಎಂಬಂತಹ ಕವನ ಸಂಕಲನಗಳನ್ನು ಕೂಡ ಇವರು ರಚಿಸಿದ್ದಾರೆ. ಇವರಿಗೆ ಅನೇಕ ಗೌರವ ಪುರಸ್ಕಾರಗಳು ಕೂಡ ದೊರಕಿರುವಂಥದ್ದು. ಅದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಪ್ರಶಸ್ತಿ 4 ಬಾರಿ ಇವರ ಒಂದು ಸಾಹಿತ್ಯ ಸಾಧನೆಗೆ ದೊರಕಿರುವಂಥದ್ದು. ಜೊತೆಗೆ ದಿನಕರ ದೇಸಾಯಿ ಪ್ರಶಸ್ತಿ, BH ಶ್ರೀಧರ್ ಪ್ರಶಸ್ತಿ ಕೂಡ ದೊರಕಿರುವಂಥವು. ಅಲ್ಲದೆ ಇವರಿಗೆ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ದೊರಕಿದೆ. ಜೊತೆಗೆ ಫಿಲಮ್ ಫೇರ್ ಅವಾರ್ಡ್ ಪ್ರಶಸ್ತಿಗಳು ಕೂಡ, ಅಂದರೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳು ಇವರಿಗೆ ದೊರಕಿವೆ ಎಂಬುದು ಉಲ್ಲೇಖಾರ್ಹ. ಇವರು ತಮ್ಮ ಒಂದು ಕೃತಿಗಳಲ್ಲಿ ಮುಖ್ಯವಾಗಿ ಹೊಸಗಾಲದ ಒಂದು ಜೀವನ ಮೀಮಾಂಸೆಯನ್ನು ಸೆರೆಹಿಡಿಯುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹೊಸಗಾಲದ ಜೀವನ ಮೀಮಾಂಸೆಯಂತೆ ತೋರುವ ಇವರ ಕಥೆಗಳು ಮನುಷ್ಯ ಲೋಕದ
ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಆಳವಾಗಿ ಅರಿಯುವ ಸಂವೇದನಾಶೀಲ ನೋಟದಿಂದಾಗಿ ಕನ್ನಡ ಸಾಹಿತ್ಯದಲ್ಲಿ ಇವರ ಕೃತಿಗಳಿಗೆ ವಿಶೇಷ ಒಂದು ಮನ್ನಣೆ ಮತ್ತು ಸ್ಥಾನಮಾನ ಇರುವಂಥದ್ದು. ಆತ್ಮೀಯರೇ, ಇದಿಷ್ಟು ಇವರ ಜಯಂತಿ ಕಾಯ್ಕಿಣಿಯವರ ಒಂದು ಕಿರುಪರಿಚಯ. ಇನ್ನು ಈ ಒಂದು ಕಥೆಯ ಒಂದು ಆಶಯ ಮತ್ತು ಪಾತ್ರ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಜಯಂತ ಕಾಯ್ಕಿಣಿ ಸಂವೇದನಾಶೀಲ ಬರಹಗಾರರು. ತಮ್ಮ ಕಥೆಗಳಲ್ಲಿ ಇವರು ಈಗಾಗಲೇ ಹೇಳಿದಂತೆ ಸೂಕ್ಷ್ಮಾತಿ ಸೂಕ್ಷ್ಮ ಮನುಷ್ಯ ಲೋಕದ ವಿಚಾರಗಳನ್ನು ಅರಿಯುವಂತಹ ಒಂದು ನೋಟದಿಂದ ಕಥೆಯನ್ನು ರಚಿಸ್ತಾರೆ. ಮಧ್ಯಮ ವರ್ಗದ ಬದುಕಿನ ಸಣ್ಣ ಸಣ್ಣ ದೃಶ್ಯಗಳ ಮೂಲಕವೇ ಹೊಸದೊಂದು ದರ್ಶನವನ್ನು ಮೂಡಿಸಬಲ್ಲ ಕಲೆಗಾರಿಕೆ ಇವರ ಕಥೆಗಳ ಒಂದು ಶಕ್ತಿ ಇರುವಂಥದ್ದು. ಇವರ ಕಥೆಗಳ ಒಂದು ಶಕ್ತಿಯಾಗಿರುವಂಥದ್ದು ಇರುವಂಥದ್ದು. 1989ರಲ್ಲಿ ಪ್ರಕಟಗೊಂಡಂತಹ ಕಥಾ ಸಂಕಲನವಾದ ದಗಡು ಪರಬನ ಅಶ್ವಮೇಧ ಬಹಳ ಹೆಸರುವಾಸಿಯನ್ನು ಪಡ್ಕೊಂಡಿರುವಂಥದ್ದು. ಇದು ಮಹಾನಗರ ಪ್ರಜ್ಞೆಯ ಸಂಕೀರ್ಣತೆ, ನಿಗೂಢತೆ ಮತ್ತು ಮನುಷ್ಯ ಸ್ವಭಾವದ ಜಟಿಲತೆಯನ್ನು ತೆರೆದಿಡುವಂತಹ ಒಂದು ಕಥಾ ಸಂಕಲನವಾಗಿ ಕಾಣಸಿಗುತ್ತೆ. ಇನ್ನು ಈ ಒಂದು ಕಥೆಯಲ್ಲಿ ಬರುವಂತಹ ಪಾತ್ರ ಪರಿಚಯಗಳನ್ನು ಮಾಡ್ಕೊಳ್ಳೋದಾದರೆ, ದಗಡು ಪರಬ ಈತ ಬಾಲಚಂದ್ರ ಪರಬನ ಸಹೋದರ. ಅಂತಹ ತಿಳುವಳಿಕೆ ಇಲ್ಲದಂತಹ ವ್ಯಕ್ತಿ. ಈ ಒಂದು ಕಥೆಯಲ್ಲೇ ಲೇಖಕರು ಹೇಳಿರುವಂತೆ ಆತನೊಬ್ಬ ಅವಕುಂಠಿತ ಮದುಮಗ. ಅವನ ಒಂದು ಪಾತ್ರದ ಒಂದು ಚಿತ್ರಣವನ್ನು ಕೊಡೋದಾದರೆ, ಆತನಿಗೆ ತನ್ನ ತಲೆಯ ಮೇಲಿರುವಂತಹ ಒಂದು ಪೇಟವು ಕೂಡ ಜಾರುತ್ತಿದೆ ಎನ್ನುವಂತಹ ಒಂದು ಪರಿಜ್ಞಾನ ಇಲ್ಲದಂತಹ ಒಬ್ಬ ವ್ಯಕ್ತಿ ಈತ. ಹಾಗಾಗಿ ಅಂತಹ ತಿಳುವಳಿಕೆ ಇಲ್ಲದಂಥವನು ಅಂತ ಅಷ್ಟೇ. ಮತ್ತೆ ಈತನಿಗೆ ಒಂದು ಹೆಣ್ಣನ್ನು ಕೂಡ ಮದುವೆ ಮಾಡಿ ಆತನ ಒಂದು ಸಂಸಾರವನ್ನು ನೇರ್ಪು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಅಣ್ಣ ಬಾಲಚಂದ್ರ ಪರಬ ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಕಾಣುತ್ತೆ ನಮಗೆ. ಅದಕ್ಕೋಸ್ಕರ ಆತನಿಗೆ ಮದುವೆ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾನೆ. ಇದು ತುಂಬ ಹಾಸ್ಯದ ಪಾತ್ರವಾಗಿ ನಮಗೆ ಇಲ್ಲಿ ಕಾಣುತ್ತೆ. ಇದಾದ ನಂತರ ನಮಗೆ ಕಾಣಸಿಗುವಂಥದ್ದು ಬಾಲಚಂದ್ರ ಪರಬನ ಒಂದು ಪಾತ್ರ. ಇವನು ದಗುಡನ ಅಣ್ಣ. ಈತ ಒಂದಿಷ್ಟು ವಿಚಾರ ಬಲ್ಲವನು ಮತ್ತು ನಗರ ಸಂಸ್ಕೃತಿಗೆ ಹೊಂದಿಕೊಳ್ಳುವಂಥ ವ್ಯಕ್ತಿತ್ವ ಈತನದ್ದು. ಸಹೋದರನಿಗಿಂತ ಒಂದು ಸ್ವಲ್ಪ ಬುದ್ಧಿವಂತ ಎಂದೇ ಹೇಳಬಹುದು ಅಂತ ಹೇಳ್ಬಿಟ್ಟು ಈತ ತನ್ನ ಸಹೋದರನ ಒಂದು ಮದುವೆಯ ಒಂದು ಮೆರವಣಿಗೆ ವಿಜೃಂಭಣೆಯಿಂದ ಮಾಡಬೇಕೆಂದು ಕುದುರೆಯ ಒಂದು ಸವಾರಿಯನ್ನು ಅಥವಾ ಮೆರವಣಿಗೆಯನ್ನು ಇವನು ನಿಯೋಜಿಸ್ತಾನೆ. ಆದರೆ ದುರದೃಷ್ಟವಶಾತ್ ಆ ಕುದುರೆ ಬೆಚ್ಚಿದ್ರಿಂದಾಗಿ ದಗುಡ ಮತ್ತು ಕುದುರೆ ಅವೆರಡೂ ಕೂಡ ಇವರ ಕಣ್ಣಿಗೆ ಬೀಳದಂತೆ ಅಲ್ಲಿಂದ ಪಲಾಯನವಾಗುವಂಥದ್ದು ನೋಡ್ತೀವಿ ನಾವು. ಅಂದರೆ ಪಲಾಯನ ಮಾಡಿ ಹೋಗುವಂಥ ಸ್ಥಿತಿ. ಅದಕ್ಕೋಸ್ಕರ ಆ ಮುಂಬೈ ನಗರವನ್ನೆಲ್ಲ ಹುಡುಕ್ತಾನೆ, ರಿಕ್ಷಾ ಹತ್ತಿ. ಎಲ್ಲೂ ಕೂಡ ಅವರ ಸುಳಿವು ಸಿಗೋದಿಲ್ಲ. ಆದರೆ ವಾಪಸ್ ಬಂದು ಆ ಒಂದು ಮದುವೆ ಮಂಟಪಕ್ಕೆ ತಾನು ಏನು ನಿರ್ವಹಿಸಿದ್ನೋ ಅದಕ್ಕೆಲ್ಲ ಖರ್ಚನ್ನು ನಿಭಾಯಿಸಿಕೊಟ್ಟು ಆನಂತರ ಭಾಳ ಸಪ್ಪೆ ಮೋರೆ ಹಾಕಿ ತನ್ನ ಮನೆಯತ್ತ ಧಾವಿಸ್ತಾನೆ. ಕೆಲವಾರು ದಿನಗಳ ಮೇಲೆ ಆ ದಗುಡನ ಒಂದು ಸುಳಿವು ಸಿಕ್ಕಿದ ಮೇಲೆ ಆತನನ್ನು ನೋಡಲಿಕ್ಕೆ ಅಂತ ಹೋಗ್ತಾನೆ. ಆದರೆ ನಿರಾಶೆ ಹೊಂದಿ ಆತನ ಕಾಡಲಿಕ್ಕಾಗದೆ ವಾಪಸ್ ಬರ್ತಾನೆ. ಹಾಗಾಗಿ ತಮ್ಮನ ಶ್ರೇಯಸ್ಸನ್ನು ಬಯಸಿದಂಥ ಒಂದು ಪಾತ್ರವಾಗಿ ಬಾಲಚಂದ್ರ ಪರಬನ ಒಂದು ಪಾತ್ರ ಇಲ್ಲಿ ನಮ್ಮ ಕಣ್ಮುಂದೆ ಕಂಡುಬರುತ್ತೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ಬಾಲಚಂದ್ರನ ಹೆಂಡತಿಯ ಒಂದು ಪಾತ್ರ ಬರುವಂಥದ್ದು. ಇದು ಕೂಡ ಒಂದು ಅಪಹಾಸ್ಯದ ಪಾತ್ರವಾಗಿ, ಅಂದರೆ ಬಾಲಚಂದ್ರ ಮಾಡಿರುವಂತಹ ಸಹೋದರನ ಒಂದು ಕುದುರೆ ಮೆರವಣಿಗೆಯನ್ನು ನೋಡಿ ಅಪಹಾಸ್ಯ ಮಾಡುವಂಥದ್ದು ಆ ಪಾತ್ರದ ಒಂದು ಸ್ವರೂಪದ ರೀತಿಯಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಮುಖ್ಯವಾಗಿ ಟಾಂಗಾವಾಲ ಅಥವಾ ಗುಲಾಮ, ಅಂದರೆ ಬಾಲಚಂದ್ರ ಪರಬನ ಸಹೋದರನ ಮದುವೆಯ ಮೆರವಣಿಗೆಗೆ
ಒಂದು ಕುದುರೆ ಒಂದು ಸಹಾಯವನ್ನು ಈ ಟಾಂಗವಾಲ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು. ಈ ಟಾಂಗವಾಲನ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಈತ ಒಂದು ಕಿರಾಣಿ ಅಂಗಡಿಯಲ್ಲಿ ಇದ್ಕೊಂಡು ಎದುರಿಗಿದ್ದಂತಹ ಆ ಕುದುರೆ ಸಾಕಿರುವಂತಹ ಮನೆಯ ಯಜಮಾನನ ಮಗಳಾದಂತಹ ಭಾನುಮತಿ ಎನ್ನುವಂಥವಳನ್ನು ಪ್ರೀತಿಸ್ತಾನೆ. ಆಕೆಯ ಮೇಲೆ ವ್ಯಾಮೋಹಿತಗೊಳ್ತಾನೆ. ಅವಳನ್ನು ಪಡೆಯಬೇಕೆಂಬ ಹಂಬಲ ವ್ಯಕ್ತಪಡಿಸ್ತಾನೆ. ಈ ವಿಚಾರವನ್ನು ಭಾನುಮತಿಯ ತಂದೆಗೆ ಹೇಳಿದಾಗ ಅವರ ತಂದೆ ಈತನನ್ನು ತಿರಸ್ಕಾರ ಮಾಡ್ತಾನೆ. ಆನಂತರ ಈತನಿಗೆ ಆತನ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಹಂಬಲ ಹುಟ್ಟುತ್ತೆ. ಸೇಡು ತೀರಿಸಿಕೊಳ್ಬೇಕು ಅಂತ ಕಾಯ್ತಾ ಇರ್ತಾನೆ. ಅದಕ್ಕೋಸ್ಕರನೇ ಅವನ ಒಂದು ಕುದುರೆಯನ್ನೇ ಕದ್ದು ತಂದು ಬಾಲಚಂದ್ರ ಪರ್ವನ ಸಹೋದರನ ಒಂದು ಮೆರವಣಿಗೆ ಇಲ್ಲಿ ಸಹಾಯವನ್ನು ಮಾಡ್ತಾನೆ. ಹಾಗಾಗಿ ಈ ಟಾಂಗವಾಲ ಕುದುರೆಯ ಒಂದು ಮೆರವಣಿಗೆಗೆ ಕುದುರೆಯನ್ನು ಕೊಟ್ಟವನು ಅನ್ನುವಂತಹ ಒಂದು ರೀತಿಯಲ್ಲಿ ಕಾಣ್ತಾನೆ. ಇದೊಂದು ಹಾಸ್ಯ ಉಕ್ಕಿಸುವಂಥ ಒಂದು ಪಾತ್ರವಾಗಿರುವಂಥದ್ದು. ಇನ್ನು ಭಾನುಮತಿ ಎನ್ನುವಂಥ ಒಂದು ಪಾತ್ರ ಬರುತ್ತೆ ಮತ್ತು ಆಕೆಯ ತಂದೆ ಕೂಡ ಕಂಡು ಬರ್ತಾನೆ ಇಲ್ಲಿ. ಭಾನುಮತಿ ಟಾಂಗವಾಲ ಮೋಹಿಸಿ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಂಥ ಹೆಣ್ಣು. ಈಕೆ ಕುದುರೆಯನ್ನು ಸಾಕಿದಂತಹ ತಂದೆಯ ಮಗಳಾಗಿರ್ತಾಳೆ ಭಾನುಮತಿ. ಆದರೆ ಟಾಂಗವಾಲನ ಆ ಪ್ರೀತಿಯನ್ನು ತಿರಸ್ಕಾರ ಮಾಡುವಂಥದ್ದು, ಕೊನೆಗೆ ಆ ಕುದುರೆ ಹತ್ತಿ ಬಂದಂಥ ವೀರನಾದಂಥ ದಗುಡ ಪರಬನ ಹೆಂಡತಿ ಆಗ್ತಾಳೆ ಭಾನುಮತಿ. ಕೊನೆಗೆ ಟಾಂಗವಾಲನ ಒಂದು ಸ್ಥಾನವನ್ನು ದಗುಡ ಪರಬ ಗಿಟ್ಟಿಸಿಕೊಳ್ಳುವಂಥದ್ದನ್ನು ಈ ಸಣ್ಣ ಕಥೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಈ ಎಲ್ಲ ಪಾತ್ರಗಳ ಒಂದು ಪರಿಚಯ ನಾವು ಮಾಡ್ಕೊಳ್ಬೋದಾಗಿದೆ. ಇದಾದ ನಂತರ ನಾವು ನೇರವಾಗಿ ಕಥೆಯ ಒಂದು ವಿಶ್ಲೇಷಣೆ ಮತ್ತು ವಿಮರ್ಶೆಗೆ ಬರೋಣ. ಮುಖ್ಯವಾಗಿ ನಾವು ಈಗಾಗಲೇ ಹೇಳ್ಕೊಂಡಿರುವಂತೆ ಈ ಒಂದು ಕತೆ ಮಹಾನಗರದ ಒಂದು ಸಂಕೀರ್ಣತೆ, ನಿಗೂಢತೆ ಮತ್ತು ಮನುಷ್ಯ ಸ್ವಭಾವದ ಜಟಿಲತೆಯನ್ನು ಈ ಕತೆ ವಿವೇಚಿಸುತ್ತದೆ. ಇದನ್ನು ಬರೆದಂತಹ ಜಯಂತ ಕಾಯ್ಕಿಣಿ ಸಂವೇದನಾಶೀಲ ಬರಹಗಾರರಾಗಿ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಅವರು ತಮ್ಮ ಕಥೆಗಳಲ್ಲಿ ಮನುಷ್ಯ ಲೋಕದ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಆಳವಾಗಿ ಅರಿಯುವ ಒಂದು ನೋಟದಿಂದ ಕಥೆಯನ್ನು ರಚಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಮಧ್ಯಮ ವರ್ಗದ ಬದುಕಿನ ಸಣ್ಣ ಸಣ್ಣ ದೃಶ್ಯಗಳ ಮುಖಾಂತರವೇ ಹೊಸದೊಂದು ದರ್ಶನವನ್ನು ಮೂಡಿಸುವಂಥ ಒಂದು ಕಲೆಗಾರಿಕೆ ಇವರ ಒಂದು ಕಥೆಗಳ ಶಕ್ತಿಗೆ ಇದೆ ಅಂತ. ಅಂದರೆ ಇವರ ಬರೆದಿರುವಂಥ ಕಥೆಗಳಿಗೆ ಶಕ್ತಿ ಇರುವಂಥದ್ದು ಆ ಥರದೊಂದು ಹೊಸದೊಂದು ದರ್ಶನವನ್ನು ಮಾಡಿಸುವಂಥ ಒಂದು ಕಲೆಗಾರಿಕೆ ಇವರ ಕಥೆಗಳಿಗೆ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಈ ಸಣ್ಣ ಕಥೆಯಲ್ಲಿ ಜಯಂತ್ ಕಾಯ್ಕಿಣಿರವರು ಮತ್ತೊಬ್ಬರ ಮೇಲಿನ ಪ್ರತಿಷ್ಠೆಗಾಗಿ ಹಾಗೂ ತನ್ನ ಅಹಂನಿಂದ ಆಗುವಂತಹ ಅನಾಹುತವನ್ನು ಚಿತ್ರಿಸುತ್ತಾರೆ. ಮಧ್ಯಮ ವರ್ಗದ ಕುಟುಂಬದ ಕಥೆಯನ್ನು ಬಿಚ್ಚಿಡುತ್ತಾರೆ. ತನಗೆ ಒಲ್ಲದಿದ್ದರೂ ಅಣ್ಣನ ಒತ್ತಾಯಕ್ಕೆ ಮಣಿದು ಅಷ್ಟೇನೂ ಚಂದವಲ್ಲದ ಹೆಣ್ಣಿನೊಂದಿಗೆ ವಿವಾಹ ತಪ್ಪಿ ಹೋಗುತ್ತದೆ. ಅದಕ್ಕೆ ಕಾರಣ ಅಶ್ವಮೇಧ ಮೆರವಣಿಗೆಯಾಗಿರುವಂಥದ್ದು ಅಂತೇಳಿ. ಅಷ್ಟೇನು ತಿಳುವಳಿಕೆ ಇಲ್ಲದ ದಗುಡ ಪರಬನ ಮದುವೆ ಮಾಡಿಸಲು ಅಣ್ಣ ಬಾಲಚಂದ್ರ ಪರ್ಬ ನಿರ್ಧರಿಸ್ತಾನೆ. ತನ್ನ ಹೆಂಡತಿ ಮನೆಯವರು ತನ್ನನ್ನು ಕುದುರೆಯ ಮೇಲೆ ಮೆರವಣಿಗೆ ಮಾಡಲಿಲ್ಲವೆಂಬುದು ಅವನ ಈ ಪ್ರತಿಷ್ಠೆಗೆ ಕಾರಣವಾಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ತಮ್ಮನ ಒಂದು ಮದುವೆಯ ಒಂದು ಮೆರವಣಿಗೆಯನ್ನು ಕುದುರೆ ಮೇಲೆ ಮಾಡಿಸಬೇಕೆಂದು ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿಸಿರ್ತಾನೆ. ಪ್ರತಿಷ್ಠೆಯ ಕಾರಣಕ್ಕಾಗಿ ಕುದುರೆ ಮತ್ತು ಕುದುರೆ ಇರುವ ವ್ಯಕ್ತಿಯ ಬಗ್ಗೆ ಇವನು ಯೋಚಿಸುವುದೇ ಇಲ್ಲ. ಆ ಕುದುರೆಯನ್ನು ಕರೆತರುವಾಗೂ ಅಷ್ಟೇ ಚೌಕಾಶಿ ಮಾಡ್ತಾನಲ್ಲೋಗಿ. ಆಗ ಆ ಕುದುರೆ ಗುಲಾಮ ಯಾರೋ ಮೇಲಿನ ಒಂದು ವಿಚಿತ್ರ ಸೇಡನ್ನು ಇಟ್ಟುಕೊಂಡಂಥ ಆ ವ್ಯಕ್ತಿ ಕುದುರೆಯನ್ನು ಕದ್ದು ತಂದಿರ್ತಾನೆ. ಹಾಗಾಗಿ ದುಡ್ಡು ಕೈಲಾದು ಕೊಡಿ,
ನಾಳೆ ನಸುಕಿಗೆ ಕುದುರೆ ತರುತ್ತೇನೆ, ಅಲಂಕಾರ ವಗೈರೆ ಮಾತ್ರ ಆಗಲಿಕ್ಕಿಲ್ಲ ಎನ್ನುವಂಥ ಮಾತನ್ನು ಆಡಿ ಆ ಕುದುರೆಯನ್ನು ತಂದಿರ್ತಾನೆ ಆ ಗುಲಾಮ. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಹಿನ್ನೆಲೆಯನ್ನು ಇವನು ಯೋಚಿಸಿರುವುದೇ ಇಲ್ಲ. ಹಾಗಾಗಿ ಮುಂದೆ ತುಂಬ ಎಡವಟ್ಟು ಮಾಡ್ಕೊಳ್ತಾನೆ ಅನ್ನೋದು ನಮಗೆ ಇಲ್ಲಿ ಗೋಚರವಾಗುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗಾದರೆ ಆ ಗುಲಾಮ ಯಾರು ಅಂತ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆ ಕುದುರೆಯನ್ನು ತಂದ ಗುಲಾಮ ಕುದುರೆಯ ಮಾಲೀಕನ ಮಗಳು ಭಾನುಮತಿಯನ್ನು ಗುಟ್ಟಾಗಿ ಮೋಹಿಸಿರ್ತಾನೆ, ಮನದಲ್ಲೇ ಕಾಮಿಸಿರ್ತಾನೆ. ಅವನು ಇದ್ದಿದ್ದು ಕಿರಾಣಿ ಅಂಗಡಿಯಲ್ಲಿ. ಆ ಕಿರಾಣಿ ಅಂಗಡಿ ಎದುರಿಗಿದ್ದಂತಹ ಆ ಕುದುರೆ ಮಾಲೀಕನ ಮಗಳಾದಂಥ ಭಾನುಮತಿಯ ಮೇಲೆ ತುಂಬ ಇವನಿಗೆ ಪ್ರೀತಿ ಉಂಟಾಗುತ್ತೆ. ಹಾಗಾಗಿ ತನ್ನೊಳಗೆ ತಾನೇ ಮೋಹಿಸಿಕೊಳ್ತಾನೆ, ಅಂದರೆ ತನ್ನೊಳಗೆ ಆಕೆಯನ್ನು ಮೋಹಿಸ್ತಾ ಹೋಗ್ತಾನೆ. ಆದರೆ ಕೊನೆಗೆ ಅಪ್ಪ ಮತ್ತು ಮಗಳು ಇಬ್ಬರಿಂದಲೂ ಕೂಡ ತಿರಸ್ಕೃತವಾಗ್ತಾನೆ. ಆದರೆ ಇವನಿಗೆ ಒಂದು ರೀತಿಯ ಸೇಡು ಅವರ ಮೇಲೆ ಬೆಳೆಯಲಾರಂಭಿಸುತ್ತೆ. ಹಾಗಾಗಿ ಅವರ ಮನೆಯ ಒಂದು ಕುದುರೆಯನ್ನೇ ಬಾಲಚಂದ್ರ ಪರ್ವ ತಮ್ಮನ ಒಂದು ಮೆರವಣಿಗೆಗೆ ಅವನು ಸಹಾಯವಾಗಿ ನೀಡಿರ್ತಾನೆ, ಅಲ್ಪ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅಂತ ಹೇಳಿ. ಮತ್ತು ಒಟ್ಟಾರೆಯಾಗಿ ಈ ಒಂದು ಟಾಂಗವಾಲ ಆ ಗುಲಾಮ ವಿವೇಕ ಪ್ರಜ್ಞೆ ಇಲ್ಲದಿರುವಂತಹ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ನಮ್ಗೆ ಕಾಣಿಸ್ತಾನೆ. ಅವನ ಒಂದು ವ್ಯವಹಾರ ಚತುರತೆ ಅಷ್ಟೇನೂ ಇರೋದಿಲ್ಲ. ಕೊಟ್ಟಷ್ಟು ಕೊಡಲಿ ಹಣವನ್ನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವನು ಅಲ್ಲಿ ಕಂಡು ಬರ್ತಾನೆ. ಹಾಗಾಗಿ ವಿವೇಕ ಶೂನ್ಯವಾದಂತಹ ಒಬ್ಬ ವ್ಯಕ್ತಿಯೊಂದಿಗೆ ಇವನು ವ್ಯವಹಾರವನ್ನು ಕುದುರಿಸಿರುವಂಥದ್ದು. ಹಾಗಾಗಿ ಟಾಂಗವಾಲ ಇಲ್ಲೊಬ್ಬ ಹಾಸ್ಯಗಾರನ ಒಂದು ಪಾತ್ರವಾಗಿ ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು. ನಂತರ ಕುದುರೆಯನ್ನು ತಂದ ಮೇಲೆ ಅದಕ್ಕೆ ಮೆರವಣಿಗೆ ಸಿದ್ಧತೆಗೊಳ್ಳುತ್ತೆ. ಅದಕ್ಕೆ ಅಲಂಕಾರ ಎಲ್ಲವೂ ಕೂಡ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಆ ಕುದುರೆ ತುಂಬ ಹಠದ ಸ್ವಭಾವವನ್ನು ತೋರಿಸುತ್ತೆ. ಅಂದರೆ ಆ ಒಂದು ಅಲಂಕಾರ ಅದಕ್ಕೆ ಇಡಿಸೋದಿಲ್ಲ ಅಂತಂತ ಹೇಳ್ಬಿಟ್ಟು. ಹಾಗಾಗಿ ಆ ಕುದುರೆಯ ಮೇಲೆ ಆ ದಗಡು ಪರಬನನ್ನು ಕುಳ್ಳಿರಿಸಿ ಮೆರವಣಿಗೆ ಹೊರಡುವಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಮದುವೆಗೆ ಬಂದಂಥ ಎಲ್ಲರೂ ಕೂಡ ಸಾಲಿನ ಒಂದು ರೂಪದಲ್ಲಿ ಆ ಬೀದಿಯಲ್ಲಿ ತೆರಳ್ತಾ ಇರುವಂಥ ಒಂದು ಇದು. ಆ ಕುದುರೆಯ ಒಂದು ತುಸು ಮುಂದೆ ಮುಂಭಾಗದಲ್ಲಿ ಅಣ್ಣನಾದಂಥ ಬಾಲಚಂದ್ರ ಪರ್ವ ಬಹಳ ಗತ್ತು ಗಾಂಭೀರ್ಯದಿಂದ ನಡೀತಾ ಇದ್ದಾನೆ. ಅವನ ಒಂದು ನಡವಳಿಕೆ ಹೇಗಿತ್ತಪ್ಪ ಅಂತಂತಂದರೆ, ತಾನೇ ಈ ಒಂದು ಕುದುರೆ ಮೆರವಣಿಗೆಯನ್ನು ನಿಯೋಜಿಸಿರುವನು ಅನ್ನುವಂಥದ್ದನ್ನು ತೋರ್ಪಡಿಸಿಕೊಳ್ಳುವಂತಹ ಒಂದು ರೀತಿಯಲ್ಲಿ ಕಾಣ್ತಾ ಇತ್ತು. ಮತ್ತು ಇವನ ಒಂದು ಟಿವಿ ರಾಷ್ಟ್ರಪತಿಯ ಒಂದು ನಡವಳಿಕೆಯ ಒಂದು ಟಿವಿಯಂತೆ ಅಲ್ಲಿ ನೋಡುಗರಿಗೆ ಕಾಣ್ತಾ ಇದ್ದ ಅಂತ ಹೇಳ್ಬಿಟ್ಟು. ಹೀಗೆ ಮೆರವಣಿಗೆ ಸಾಗುವಂತಹ ಒಂದು ದಾರಿಯಲ್ಲಿ ಆ ಕುದುರೆಯ ಒಂದು ಮೆರವಣಿಗೆ ಶಿವಾಜಿ ಪುತ್ಥಳಿಯ ಒಂದು ಸಮೀಪಕ್ಕೆ ಬರುತ್ತೆ. ಆಗ ಅಲ್ಲೇ ಇದ್ದಂತಹ ಗ್ಯಾರೇಜ್ನಲ್ಲಿ ಆ ಗ್ಯಾರೇಜಿನ ವ್ಯಕ್ತಿ ಆ ಮೋಟ್ರ್ ಸೈಕಲನ್ನು ಬಲವಾಗಿ ಒತ್ತಿ ತುಳಿತಾನೆ. ಅದು ವಿಚಿತ್ರವಾದಂತಹ ಒಂದು ಶಬ್ದದಿಂದ ಗಗನ ಬೇರಿಯಂತೆ ಸದ್ದು ಮಾಡುತ್ತೆ. ಆ ಸದ್ದನ್ನು ಕೇಳಿದಂತಹ ಆ ಕುದುರೆಗೆ ತುಂಬ ಆಘಾತ ಉಂಟಾಗುವಂಥದ್ದು, ತುಂಬ ಘಾಸಿಗೊಳಗಾಗುತ್ತೆ. ಆ ಶಬ್ದಕ್ಕೆ ಆ ಕುದುರೆ ದಿಕ್ಕಾಪಾಲಾಗಿ ಅಲ್ಲಿಂದ ಹೊರಡೋದಕ್ಕೆ ಪ್ರಾರಂಭಿಸುತ್ತೆ. ಎಲ್ಲರೂ ಕೂಡ ಭಾಳ ಸಂತೋಷದ ಆನಂದದ ಒಂದು ತುತ್ತ ತುದಿಯಲ್ಲಿದ್ದಾಗ ಈ ಒಂದು ಘಟನೆ ಅಲ್ಲಿ ಸಂಭವಿಸ್ಬಿಡುತ್ತೆ. ಒಮ್ಮೆಲೆ ಅಲ್ಲಿಂದ ಓಟ ಕಿತ್ಬಿಡುತ್ತೆ ಆ ವರ ಸಮೇತ ಆ ಕುದುರೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ಗಾಬರಿ ಆಗುತ್ತೆ. ಏನು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಗಾಬರಿಯಾಗಿ ಆ ರಸ್ತೆಯ ಅಕ್ಕಪಕ್ಕದ ಹಾದಿಯಲ್ಲಿ ನಿಲ್ಲೋದಕ್ಕೆ ಹೋಗ್ತಾರೆ. ಅಲ್ಲಿರುವ ಅಂಗಡಿಯ ಅಂದರೆ ಹಣ್ಣಿನ ಅಂಗಡಿಯವರು ಅವರನ್ನು ದೂರ ಹೋಗಿ ಎನ್ನುವಂಥ ಒಂದು ಹೇಳುವಂಥ ಒಂದು ಕಾರಣಕ್ಕೆ ಅಲ್ಲಿಂದ ಅವರು ಕೂಡ ಪಲಾಯನ ಮಾಡ್ತಾರೆ. ಆದರೆ ಬಾಲಚಂದ್ರ ಪರ್ಬನಿಗಂತೂ ಗೊಂದಲ ಉಂಟಾಗುತ್ತೆ. ಅಯ್ಯೋ ಏನು ಹಿಂಗಾಯ್ತಲ್ಲ, ಏನೋ ಮಾಡೋದಕ್ಕೆ ಹೋಗಿ ಏನೋ ಹಿಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಕಳವಳಕ್ಕೀಡಾಗ್ತಾನೆ. ಅದೇ ಸಂದರ್ಭದಲ್ಲಿ ಬಾಲಚಂದ್ರನ ಹೆಂಡತಿಯು ಕೂಡ ಅಪಹಾಸ್ಯ ಮಾಡಿ ನಕ್ಕು ಬಿಡ್ತಾಳೆ. ಅದು ತುಂಬ ಬಾಲಚಂದ್ರನಿಗೆ
ಒಂಥರ ಇರುಸು ಮುರುಸು ಆಗುವಂಥದ್ದು. ಹಾಗಾಗಿ ಆತ ಅಲ್ಲಿಂದಲೇ ನೇರವಾಗಿ ಕುದುರೆಯನ್ನು ತಂದಂತಹ ಆ ವ್ಯಕ್ತಿಯನ್ನು ಹುಡುಕುತ್ತಾ ಅಲ್ಲಿಗೆ ಬರ್ತಾನೆ. ಕುದುರೆಯನ್ನು ತಂದ ಸಾರಥಿ ಗುಲಾಮನ್ ಎಲ್ಲಿ ಎನ್ನುವಂಥ ಪ್ರಶ್ನೆ ಹಾಕಿ ಅವನನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆದರೆ ಆ ಗುಲಾಮ ಅಲ್ಲಿರೋದಿಲ್ಲ. ಆ ಕುದುರೆ ಅಷ್ಟೊಂದು ಬೆಚ್ಚಲಿಕ್ಕೆ ಆ ಟಾಂಗಾವಾಲ ಅಥವಾ ಗುಲಾಮನ ಒಂದು ಎಡವಟ್ಟು ಕೂಡ ಅದಾಗಿರುತ್ತೆ ಅಂತ. ಏನು ಎಡವಟ್ಟು ಅಂತಂದರೆ, ಅವನು ಅಲ್ಲಿ ದಾರಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ಅಲ್ಲಿ ಚಂದದ ತರಳೆಯರು ಆ ಮೆರವಣಿಗೆಯಲ್ಲಿ ಈತನನ್ನು ಆಕರ್ಷಣೆ ಉಂಟು ಮಾಡಿರ್ತಾರೆ. ಜೊತೆಗೆ ಗೋಲ್ಡ್ ಸ್ಪಾಟ್ ಎನ್ನುವಂತಹ ಒಂದು ಕೂಲ್ ಡ್ರಿಂಕ್ಸನ್ನು ಕೂಡ ಅವನು ಕುಡಿದಿರುವ ಕಾರಣದಿಂದಾಗಿ ಅವನಿಗೆ ಕುದುರೆಯ ಕಡೆ ಅವನಿಗೆ ಗಮನವೇ ಇರೋದಿಲ್ಲ. ಹಾಗಾಗಿ ಕುದುರೆ ದಿಕ್ಕಾಪಾಲಾಗಿ ಓಡೋದಿಕ್ಕೂ ಅವನು ಒಂದು ರೀತಿಯಲ್ಲಿ ಕಾರಣಕರ್ತನಾಗ್ತಾನೆ. ಇದಾದ ನಂತರ ಆ ಟಾಂಗಾವಾಲ ಅಲ್ಲಿಂದ ಓಡಿ ಬಂದು ರೈಲ್ವೆ ಸ್ಟೇಷನ್ನಿಗೆ ಬಂದು ವಿ ಟಿ ಬಳಿಗೆ ಹೋಗೋದಿಕ್ಕೆ ಅವನು ಮುಂದಾಗ್ತಾನೆ ಅಂತ ಹೇಳ್ಬಿಟ್ಟು. ಅನಂತರ ಬಾಲಚಂದ್ರನಿಗೆ ತುಂಬ ಕಸಿವಿಸಿ ಉಂಟಾಗುತ್ತೆ. ಎಲ್ಲೋದ ನನ್ನ ತಮ್ಮ, ಆ ಮೆರವಣಿಗೆ ಕುದುರೆ ಎಲ್ಲಿ ಹೋಯಿತು ಇವನನ್ನು ಎತ್ತಿಕೊಂಡು ಎನ್ನುವಂತಹ ಒಂದು ಗೊಂದಲಕ್ಕೊಳಗಾಗಿ ಆತನು ಕೂಡ ಒಂದು ರಿಕ್ಷಾವನ್ನು ಹಿಡಿತಾನೆ. ರಿಕ್ಷಾವನ್ನು ಹಿಡಿದು ಆ ಮುಂಬೈ ನಗರದ ಆದಿ ಬೀದಿಯಲ್ಲಿ, ಗಲ್ಲಿಗಳಲ್ಲಿ, ಆವರಣಗಳಲ್ಲಿ ಎಲ್ಲೆಲ್ಲೂ ಕೂಡ ಅವನು ರಿಕ್ಷಾ ಹತ್ತಿ ಓಡಾಡತೊಡಗ್ತಾನೆ. ಅಲ್ಲೆಲ್ಲ ಕೂಡ ತನ್ನ ತಮ್ಮನ ಒಂದು ಸುಳಿವಾಗಲಿ, ಕುದುರೆ ಒಂದು ಸುಳಿವಾಗಲಿ ಅವನಿಗೆ ಗೋಚರವಾಗೋದಿಲ್ಲ. ಅಷ್ಟೊತ್ತಿಗೆ ರಿಕ್ಷಾದ ಒಂದು ಚಾರ್ಜ್ ಅಂದರೆ ರಿಕ್ಷಾದ ಮೀಟರ್ ಓಡ್ತಲೇ ಇರುತ್ತೆ. ಸುಮಾರು 16 ರೂಪಾಯಿ ಆಗಿರುತ್ತೆ. ಹಾಗಾಗಿ ಅಷ್ಟನ್ನು ಭರಿಸ್ಬಿಟ್ಟು ಇನ್ನು ತುಂಬ ಜಾಸ್ತಿ ಆದೀತು ಅಂತ ಹೇಳ್ಬಿಟ್ಟು ಅಷ್ಟನ್ನು ಭರಿಸಿ ವಾಪಸ್ ಕಾಲ್ನಡಿಗೆಯಲ್ಲಿ ಅವನು ಆ ಮದುವೆ ಮಂಟಪದ ಕಡೆಗೆ ಬರ್ತಾನೆ. ಆಗಿದ್ದು ಆಗಿ ಹೋಯಿತು, ಎಲ್ಲರೂ ಊಟ ಮಾಡಿ ಎಂದು ಅಲ್ಲಿರುವಂತಹ ಜನರಿಗೆಲ್ಲ ಹೇಳ್ತಾನೆ. ಎಲ್ಲ ದೇವರ ಇಚ್ಛೆ, ಆಗೋದೆಲ್ಲ ಆಗುತ್ತದೆ ಎಂದು ಊಟ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ. ಎಲ್ಲರೂ ಕೂಡ ಊಟ ಮಾಡ್ತಾನೆ. ಆ ಒಂದು ಮದುವೆ ಸಿದ್ಧತೆಗೆ ಏನು ಆ ಛತ್ರ, ಆ ಬ್ಯಾಂಡು ಬಾರಿಸುವವರಿಗೆ, ಮತ್ತು ಆ ಶಾಮಿಯಾನದವರಿಗೆ, ಅಡುಗೆ ಮಾಡಿದವರಿಗೆ, ಅವ್ರಿಗೆಲ್ಲರಿಗೂ ಕೂಡ ಕೊಡಬೇಕಾಗಿರುವಂಥ ಹಣವನ್ನೆಲ್ಲವನ್ನು ಕೂಡ ಖರ್ಚನ್ನು ಕೂಡ ಕೊಟ್ಟು ತುಂಬ ಬಹಳ ಬೇಸರಗೊಂಡು ತನ್ನ ಮನೆಯತ್ತ ಆತ ಧಾವಿಸೋದನ್ನು ನಾವು ಕಾಣ್ತೇವೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ಆ ಕುದುರೆ ಎಲ್ಲಿ ಹೋಯಿತು ಎನ್ನುವಂತಹ ಒಂದು ಪ್ರಶ್ನೆ ಕಾಡಲಾರಂಭಿಸುತ್ತೆ. ಆದರೆ ದಗುಡ ಪರ್ಬನನ್ನು ಹೊತ್ತೊಯ್ದ ಕುದುರೆ ತನ್ನ ಮಾಲೀಕನ ಮನೆ ಹತ್ತಿರ ಅದು ಹೋಗಿರುತ್ತೆ. ದಗುಡು ಪರಬ ಆಯಾಸಗೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಮದುಮಗನಾಗಿ ಅಲಂಕೃತಗೊಂಡಿದ್ದ ಆ ದಗುಡು ಪರಬನಿಗೆ ಆ ಕುದುರೆ ಮಾಲೀಕ ತನ್ನ ಮಗಳಾದಂಥ ಭಾನುಮತಿಯನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ. ಕಳೆದು ಹೋದ ಕುದುರೆಯನ್ನು ಹುಡುಕಿ ತಂದ ವೀರನೆಂದು ಭಾವಿಸಿ ಮದುವೆ ಮಾಡಿಸ್ತಾನೆ. ಪರಬನಿಗೆ ಬಯಸದೇ ಬಂದ ಭಾಗ್ಯವೂ ಕೂಡ ಅದಾಗಿರುತ್ತೆ. ಕೊನೆಗೆ ಜುಹು ತೀರದಲ್ಲಿ ಅವನು ಟಾಂಗಾವಾಲನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಈ ಸುದ್ದಿ ಬಾಲಚಂದ್ರ ಪರಬನಿಗೆ ತಿಳಿಯಿತು. ಆ ನಂತರ ತನ್ನ ಹೆಂಡತಿಯೊಂದಿಗೆ ಆ ದಗುಡು ಪರಬನನ್ನು ಕಾಣಲಿಕ್ಕೆ ಹೋಗ್ತಾನೆ. ಆ ಜುಹು ಒಂದು ತೀರದಲ್ಲಿ ಸಾಕಷ್ಟು ಜನಜಂಗುಳಿಯ ಒಂದು ಪ್ರದೇಶ. ಅಲ್ಲಿ ಆ ದಗುಡು ಪರಬನ ಒಂದು ಸುಳಿವು ಸಿಗುವುದಿಲ್ಲ. ಬಾಲಚಂದ್ರನ ಹೆಂಡತಿಯ ಸಂದರ್ಭದಲ್ಲಿ ದಗುಡು ಸಿಕ್ಕಿದರೆ ಮದುವೆಯ ಖರ್ಚನ್ನಾದರೂ ಕೇಳಬಹುದಿತ್ತು ಎನ್ನುವಂತಹ ಒಂದು ಮಾತನ್ನು ಹೇಳ್ತಾಳೆ. ಆದರೆ ಅದು ಪ್ರತಿಷ್ಠೆಗೋಸ್ಕರ ಖರ್ಚು ಮಾಡಿರುವಂಥ ಹಣ ಎನ್ನುವುದು ನಮ್ಮೆಲ್ಲರೂ ಕೂಡ ಗೊತ್ತಾಗುತ್ತೆ. ಅದ್ರ ಒಂದು ಮಾತು ಹೇಳ್ತಾನೆ, ಛೇ ಅಣ್ಣ ಅಂತ ನಾನು ಅಷ್ಟು ಮಾಡೋದಿದ್ರೆ ಹೇಗೆ ಎನ್ನುವಂಥ ಒಂದು ಮಾತನ್ನಾಡಿ ಸುಮ್ಮನಾಗುವಂತಹ ಆ ಬಾಲಚಂದ್ರನನ್ನು ಕಾಣ್ತೀವಿ. ಹೀಗೆ ಈ ಒಂದು ಕತೆ ಬಾಲಚಂದ್ರ ಪ್ರತಿಷ್ಠೆಗೆ ಇಳಿದು ಅಪಮಾನವನ್ನು ಅನುಭವಿಸೋದ್ರ ಜೊತೆಗೆ ಆರ್ಥಿಕವಾಗಿ ನಷ್ಟವನ್ನು ಹೊಂದುತ್ತಾನೆ ಹಾಗೂ ತಮ್ಮನನ್ನು ಬೇರೆ ಮಾಡಿಕೊಳ್ತಾನೆ. ಆದ್ದರಿಂದ ನಾವುಗಳಷ್ಟೇ ಇನ್ನೊಬ್ಬರ ಮೇಲಿನ ಒಂದು ಪ್ರತಿಷ್ಠೆಗಾಗಿ ಬದುಕಬಾರದು, ಅಹಂಕಾರವನ್ನು ಪ್ರದರ್ಶಿಸೋದಕ್ಕೆ ಹೋಗಬಾರದು ಎಂಬ ಸಂದೇಶವನ್ನು ಜಯಂತ್ ಕಾಯ್ಕಿಣಿಯವರು
ಈ ಒಂದು ಕಥೆಯಲ್ಲಿ ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ನಮಗೆ ಈ ಒಂದು ಕತೆ ತುಂಬ ಆಕರ್ಷಣೀಯವಾಗಿ, ತುಂಬ ಮನೋಲ್ಲಾಸವನ್ನುಂಟು ಮಾಡುವಂತಹ ಒಂದು ಸಣ್ಣ ಕಥೆಯಾಗಿ ನಮ್ಮ ಮುಂದೆ ಕಂಡುಬರುತ್ತೆ ಅಂತಂತ ಹೇಳ್ಬಿಟ್ಟು. ಇದಿಷ್ಟು ಈ ದಗುಡು ಪರಬನ ಅಶ್ವಮೇಧ ಕಥೆಯ ಸ್ವಾರಸ್ಯಕರವಾದಂತಹ ಒಂದು ವಿಚಾರ. ಇಷ್ಟನ್ನು ಕೇಳಿದಂತಹ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸೆಷನ್ನನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.